ಪ್ರಿಯ ವೀಕ್ಷಕರೇ ನಮಸ್ತೆ. ಎಂದಿರಂತೆ ನಮ್ಮ ರುಚಿ ಅಭಿನವ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವಿಶೇಷವಾಗಿ ಬ್ಯಾಲ್ದಣ್ಣಿನ ಗುಳುಂಬ ಕೇಳಿದ್ದೀರ ಹೆಸರು. ಬ್ಯಾಲ್ದಣ್ಣಲ್ಲಿ ಗುಳುಂಬ ಅಂತ ಮಾಡ್ಕೊಂಡು ತಿನ್ನೋಂಥದ್ದು ತುಂಬ ಈಸಿ ಮೆಥಡು. ತುಂಬ ಹೆಚ್ಚು ಸಮಯ ತಗೊಳ್ಳಲ್ಲ. ಒಂದು 3-4-5 ಮಿನಿಟಲ್ಲಿ ಇದು ರೆಡಿ ಆಗುತ್ತೆ. ಸ್ವಲ್ಪ ಖಾಲಿ ಹೊಟ್ಟೆಗೆ ತಿಂತಾಯಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಪಿತ್ತೆಕೋಸದ ಕಲ್ಲು ಇವೆಲ್ಲ ಕರಗಿಸುತ್ತೆ. ನೀವು ಈಗ ನಿಮ್ಮ ಮನೆಗಳಲ್ಲಿ ಬ್ಯಾಲ್ದಣ್ಣು ತಂದಾಗ ಈ ರೀತಿ ಮಾಡಿಕೊಂಡು ತಿನ್ಬಹುದು. ಬನ್ನಿ ಇವಾಗ ಬ್ಯಾಲ್ದಣ್ಣು ಗುಳ್ಮ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ. ಜಸ್ಟ್ ಹಿಂಗಂದರೆ ಬ್ಯಾಲ್ದಣ್ಣು ಬಾಯಿ ಬಿಡುತ್ತೆ. ಇದನ್ನು ಓಪನ್ ಮಾಡಿವಿ ನೋಡಿ, ಹಿಂಗೆ ಇಟ್ಕೊಳ್ಳೋದು. ಈ ಒಳಗಡೆ ಇರೋ ಬ್ಯಾಲ್ದಣ್ಣೆಲ್ಲ ಇದ್ರ ಸ್ಪೂನ್ ಸಹಾಯದಿಂದ ಈಗ ಎತ್ಕೊಳ್ಳೋದು ನೋಡಿ. ಈ ಥರ ಹಣ್ಣಾಗಿರ್ಬೇಕಿದು, ಹಾಗಾದರೆ ಇದ್ರ ಮಜಾ ಚೆನ್ನಾಗಿರುತ್ತೆ. ಹಣ್ಣು ತುಂಬ ಚೆನ್ನಾಗಿದೆ. ಇದು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಇದ್ರ ಜೊತೆ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಸೇರಿದ್ರೆ ತಿನ್ನೋದಕ್ಕೆ ಇನ್ನೂ ಮಜಬೂತವಾಗಿರ್ತದೆ ನೋಡಿ. ಹೊಡೆದ್ರೆ ಇದು ಓಪನ್ ಆಗ್ಬಿಡ್ತದೆ. ಕೊನೆಗೆ ಈ ಬೌಲ್ ಥರ ಇರೋದು ಇದರಲ್ಲಿ ನಾವು ಸರ್ವಿಂಗ್ ತೊಗೋಬೋದು. ನ್ಯಾಚುರಲ್ಲು ಇದರಲ್ಲೇ ತೊಗೊಂಡ್ರೆ ಇದರಲ್ಲಿರೋ ಇದೆಲ್ಲ ಇದಕ್ಕೆ ಆ್ಯಡ್ ಆಗುತ್ತೆ, ಚೆನ್ನಾಗಿರ್ತದೆ. ಈ ಬೌಲಲ್ಲಿ ನಾವು ಸರ್ವಿಂಗ್ ತೊಗೋಬೋದು. ನೀವು ವೇಸ್ಟ್ ಮಾಡಬೇಡಿ. ಬೇಲ್ದಣ್ಣು ಹೊಡೆದಾಗ ಇದನ್ನು ಗುಳುಂಬ ಮಾಡಿದಾಗ ಈ ಗುಳುಂಬನ ಇದ್ರ ಜೊತೆಲಿ ಹಾಕ್ಕೊಂಡು ತಿಂತಾಯಿದ್ರೆ 4 ಬೇಲ್ದಣ್ಣು ತೊಗೊಂಡಿದ್ದು ಚಿಕ್ಕದು. ನಿಮ್ಗೆ ಅನುಸಾರವಾಗಿ ನಿಮ್ಗೆ ಎಷ್ಟು ಸೈಜ್ ಸಿಗುತ್ತೆ ಅಷ್ಟು ಸೈಜ್ ನೀವು ತೊಗೋಬೋದು. ನಾವು ಸಣ್ಣದಂತೇಳಿ 4 ತೊಗೊಂಡಿದ್ದೀವಿ. ದಪ್ಪದಾದರೆ ಇದು ಒಂದೇ ಸಾಕು. ನಿಮ್ಮ ಫ್ಯಾಮಿಲಿ ಮೆಂಬರ್ ಎಲ್ಲರೂ ತಿನ್ನೋಕ್ಕೆ ಇಷ್ಟಪಟ್ಟರೆ ನೀವು ಜಾಸ್ತಿ ಸಿಕ್ಕಿದ್ರೆ ಜಾಸ್ತಿ ತೊಗೋಬೋದು. ನಾವು ತೋರ್ಸೋದಕ್ಕಂತ ಒಂದು 4 ತೊಗೊಂಡಿದ್ದೀವಿ. ಇದನ್ನು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲಿ ಇದನ್ನ ಈ ಬೀಜ ಸಮೇತನೇ ನಾವು ಬ್ಲೆಂಡ್ ಮಾಡಬೇಕು. ಆಫ್ಟರ್ ಬ್ಲೆಂಡ್ ಆದಮೇಲೆ ಇದಕ್ಕೆ ಬೆಲ್ಲದ ಪುಡಿ ಮತ್ತು ಏಲಕ್ಕಿ ಪುಡಿ ಇಷ್ಟು ಹಾಕ್ಕೊಂಡು ಸರ್ವಿಂಗ್ ತೊಗೋಬೋದು. 4 ಏಲಕ್ಕಿಕಾಯಿ ತೊಗೊಂಡಿದ್ದೀವಿ ನೋಡಿ. ಗ್ರೀನ್ ಏಲಕ್ಕಿ ಚೆನ್ನಾಗಿರ್ತದೆ ಇದು. ಇದ್ರ ಜೊತೆ ಇದು ಹುಳಿ ಇರ್ತದಲ್ಲ, ಇದು ಬೇಲ್ದಣ್ಣು ಇದ್ರ ಜೊತೆ ಸೇರಿದಾಗ ಇದು ಚೆನ್ನಾಗಿರ್ತದೆ. ಹಾಗೆ ಬೆಲ್ಲದ ಪುಡಿ ತಗೊಳ್ತೀವಿ. ಬೆಲ್ಲದ ಪುಡಿ ಒಂದು 4-5 ಸ್ಪೂನ್ ಹಾಕೋತೀವಿ ನಾವು ನೋಡಿ. ಇದು ಬೆಲ್ಲದ ಪುಡಿ ಆಗಿದೆ. ನೀವು ಅಚ್ಚ ಬೆಲ್ಲನೂ ಹಾಕೋಬೋದು, ಉಂಡೆ ಬೆಲ್ಲನೂ ಹಾಕೋಬೋದು. ಇದು ನಾವು ಪುಡಿಯಾಗಿರೋದೇ ತಗೊಬಂದಿರ್ತೀವಿ ನೋಡಿ. ಜಾಗ್ರಿ ಆಮೇಲೆ ಫಸ್ಟು ನಾವು ಈ ಬೆಲ್ದಣ್ಣನ್ನು ಮಾತ್ರ ರುಬ್ಕೋಬೇಕು. ಈಗ ರುಬ್ಬೋದಕ್ಕೆ ಹಾಕ್ತಾಯಿದ್ದೀವಿ ನೋಡಿ. ಏಲಕ್ಕಿಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತೀವಿ, ಏಕೆಂದರೆ ಸಿಪ್ಪೆ ಇದ್ದರೆ ಅದ್ರ ಜೊತೆಲೇ ಬೇಗ ಸ್ಮ್ಯಾಶ್ ಆಗೋಲ್ಲ. ಇದಕ್ಕೆ ಬೇಕಾದರೆ ಮೇಲ್ಗಡೆ ನೀವು ಜೇನುತುಪ್ಪನಾದ್ರೂ ಸ್ವಲ್ಪ ಹಾಕ್ಕೊಂಡು ತಿಂತೀರಿ, ಚೆನ್ನಾಗಿರ್ತದೆ. ಇವಾಗ ಏಲಕ್ಕಿ ಹಾಕ್ತಾಯಿದ್ದೀವಿ ನೋಡಿ. ಈಗ ಒಂದು ರೌಂಡ್ ರುಬ್ಬಕ್ಕೆ ಹಾಕ್ತಾಯಿದ್ದೀವಿ. ಆಮೇಲೆ ನಾವು ಬೆಲ್ಲ ಸೇರಿಸ್ಕೋಬೋದು, ಯಾಕೆಂದರೆ ಬೆಲ್ಲ ಆಲ್ರೆಡಿ ಪುಡಿ ಇದೆ. ಆ ಪುಡಿನೇ ಇದಕ್ಕೆ ಸೇರಿಸ್ಕೋಬೋದು ನೋಡಿ. ಇವಾಗ ಕರೆಕ್ಟಾಗಿದೆ. ಇದಕ್ಕೆ ಬೆಲ್ಲ ಸೇರಿಸಿದ್ರೆ ಇನ್ನೂ ನುಣ್ಣಗಾಗುತ್ತೆ. ಅದು 4 ಸ್ಪೂನ್ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿ ಹಾಕಿ ರುಬ್ತಾ ಇದ್ದೀವಿ ನೋಡಿ. ಇವಾಗ ರುಬ್ಬಿದ್ದೀವಿ ಬೆಲ್ಲ, ಏಲಕ್ಕಿ ಮತ್ತು ಬೇಲ್ದಣ್ಣೆಲ್ಲ. ಇದ್ರ ಕಲರೇ ಚೇಂಜ್ ಆಗಿದೆ ನೋಡಿ. ಹನಿ ಕಲರ್ ಬಂದಿದೆ, ಜೇನುತುಪ್ಪದ ಕಲರು ನೋಡಿ. ರೆಡಿಯಾಗಿದೆ. ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನ್ಯಾಚುರಲ್ ಇದು, ಪ್ರಕೃತಿ ದತ್ತವಾಗಿ ಬಂದಿರೋ ಅಂಥದ್ದು, ಯಾವುದೇ ಕೆಮಿಕಲ್ಸ್ ಇಲ್ಲ. ಹಾಗಾಗಿ ಬೇಲ್ದಣ್ಣು ತ್ವಚೆಗೆ ತುಂಬ ಒಳ್ಳೆಯದು ನೋಡಿ. ಸರ್ವಿಂಗ್ ರೆಡಿ ಇದೆ. ಬೇಕಂದರೆ ನಿಮ್ಮ ಅನುಸಾರ ಇದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಮೇಲೆ ಸವಿಬೋದು. ತಿನ್ನೋಕ್ಕೆ ರೆಡಿ ಇದೆ. ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತಾಯಿದ್ದೀನಿ. ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿದೆ ಹದವಾಗಿ. ಬೆಲ್ಲ ಮಧ್ಯದಲ್ಲಿ ಏಲಕ್ಕಿ ಫ್ಲೇವರು. ಬೇಲ್ದಣ್ಣು ಅಂತ ಗೊತ್ತೇ ಆಗ್ತಾಯಿಲ್ಲ, ಆ ಥರ ಇದೆ ನೋಡಿ. ಒಂಚೂರು ನಾರಿನಂಶನೂ ಇಲ್ಲ, ಎಲ್ಲ ಬ್ಲೆಂಡ್ ಆಗಿದೆ ಕರೆಕ್ಟಾಗಿ. ಟೇಸ್ಟ್ ಅಂತೂ ಹಂಗೆ ಇದೆ. ನೀವು ಒಂದ್ಸರಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಬೇಲ್ದಣ್ಣು ತಂದಾಗ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.